ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ನಿಮಗೋಸ್ಕರ ವೆಲ್ಕಮ್ ಟು ವಿಜಯಪುರ್ ಸರ್. Yes. ಆದಿಲ್ ಶಾ ಕಾಲದಲ್ಲಿ ಎರಡು ಮುಸ್ಲಿಮಲ್ಲಿ ಗೊತ್ತಾ ನಿಮಗೆ? ಶಿಯಾ ಸುನ್ನಿ. ಆದಿಲ್ ಶಾ ಅವರು ಶಿಯಾ ಮುಸ್ಲಿಂ. ಯಾರು? ಸುನ್ನಿ ಮುಸ್ಲಿಂ ಯಾರು? ಶಹಜಾನ್. ಯಾರು? ಅವ್ರು ಮೊಘಲ್, ಅವ್ರು ಸುನ್ನಿ, ಇವರು ಶಿಯಾ. ಬಟ್ ಇಬ್ಬರಿಗೆ ತುಂಬ ವ್ಯತ್ಯಾಸ. ಬಟ್ ಆದಿಲ್ ಶಾ ಏನು ಮಾಡ್ತಾ ಗೊತ್ತಾ ಪುಟ್ಟ? ಫಸ್ಟ್ ಸಮಾಧಿ ಮಾಡಂಗಿಲ್ಲ, ಫಸ್ಟು ಡೋಮ್ ಕಟ್ತಾರೆ. ಏನು ಮಾಡ್ತಾರೆ? ಡೋಮ್ ಆದಮೇಲೆ ಸಮಾಧಿ. ಯಾರು ಗೊತ್ತಾ? ಶಿಯಾ ಮುಸ್ಲಿಂ. ಸುನ್ನಿ ಮುಸ್ಲಿಂ ಏನು ಮಾಡ್ತಾರೆ? ಫಸ್ಟು ಸಮಾಧಿ ಮಾಡಿದ್ದು ಐತಲ್ಲ ತಾಜ್ ಮಹಲ್, ಇವ್ರು ಸಮಾಧಿ ಮಾಡ್ತಾರೆ ಮುಮ್ತಾಜ್, ಆಮೇಲೆ ತಾಜ್ ಮಹಲ್ ಕಟ್ತಾರೆ. ಅಂತ ಹಿಂದಿ ಒಳಗಡೆ ತಾಜ್ ಮಹಲ್ ದಿಲ್ ಸೆ ಬನೆ, ಏ ದಿಮಾಗ್ ಸೆ ಬನೆ. ಮತ್ತು ಗೋಲ್ ಗುಂಬಸ್ ಕಾಣ್ತಾ ಪುಟ್ಟ? ಗೋಲ್ ಗುಂಬಜ ವಿಶ್ವದ 2ನೇ ಗುಮ್ಮಟ. ರೋಮ್, ಇಟಲಿ ಅದ್ರ ಸೇಂಟ್ ಪೀಟರ್ ಚರ್ಚ್, ಅದು ಫಸ್ಟ್ ಡೋಮ್, ಇದು ಸೆಕೆಂಡ್ ಡೋಮ್. ಬಿಜಾಪುರದಲ್ಲಿ 9 ಸುಲ್ತಾನ್, ಎಷ್ಟು ಅಂದ್ರೆ 9 ರಾಜರು ಆಳಿದ್ದು. ಗೋಲ್ ಗುಂಬಸ್ ಕಟ್ಟಿದ್ದು ಎಷ್ಟು ನಂಬರ್ ಗೊತ್ತಾ? ಕಟ್ಟಿದ್ದು 7 ನಂಬರ್. ಎಷ್ಟು ನಂಬರ್? ನೀವು ಆದಿಲ್ ಶಾ ಅಂತಲ್ಲ, ಆದಿಲ್ ಶಾ ಅನ್ಬಾರ್ದು. ಆದಿಲ್ ಬೇರೆ, ಶಾಯಿ ಬೇರೆ. ಆದಿಲ್ ಅಂದ್ರೆ ಇಂಗ್ಲಿಷ್ ಒಳಗಡೆ ಜಸ್ಟಿಸ್ ಅಂತಾರೆ. ಏನಂತಾರೆ? ಶಾಯಿ ಅಂದ್ರೆ ಕಿಂಗ್. ಇವ್ರ ಹೆಸರು ಆದಿಲ್ ಶಾ. ಇವ್ರ ಹೆಸರು ಗೊತ್ತಾ? ಸುಲ್ತಾನ್ ಮೊಹಮ್ಮದ್ ಆದಿಲ್. ಮತ್ತೆ ಇವ್ರಿಗೆ ಏನಂತಾರೆ ಗೊತ್ತಾ ಪುಟ್ಟ? ಬಹುಮನಿ ಸುಲ್ತಾನ್ ಅಂತಾರೆ. ಏನಂತಾರೆ? ಬಹುಮನಿ ಸುಲ್ತಾನ್. ಯಾಕಂದ್ರೆ ಆದಿಲ್ ಶಾ ಬರೋಕ್ಕಿಂತ ಮುಂಚೆ ಏನಿತ್ತು? ಬಹುಮನಿ ಸುಲ್ತಾನ್, ಒಂದು ಬಹುಮನಿ ಇತ್ತು ರಾಜಧಾನಿ. ಅದು ಮೊದಲ ರಾಜಧಾನಿ ಆಗಿದ್ದು ಗುಲ್ಬರ್ಗ. ಬಹುಮನಿ ಯಾವಾಗ ಸ್ಥಾಪನೆ ಇತ್ತು ಅಂದ್ರೆ ಪುಟ್ಟ 1347. ಫಸ್ಟ್ ಕಿಂಗ್ ಬಿಜಾಪುರ ಬಂದಿದ್ದಾರೆ ಗೊತ್ತಾ? ಇಲ್ಲಿ ಯೂಸುಫ್ ಆದಿಲ್ ಶಾ. ಆದಿಲ್ ಶಾ ಕೊನೆ ಕಿಂಗ್ ಯಾರು ಇರ್ತಾರೆ? ಸಿಕಂದರ್ ಆದಿಲ್ ಶಾ. ಆದಿಲ್ ಶಾ ಸೋಲಿಸಿದಾರು ಗೊತ್ತಾ? ಔರಂಗಜೇಬ್. ಯಾರು ಸೋಲಿಸ್ತಾರೆ? ಔರಂಗಜೇಬ್ ಬರ್ತಾರೆ ನಾರ್ತ್ ಇಂದ, ಅಂದ್ರೆ ದಿಲ್ಲಿ. ಅವ್ರಾದ್ಮೇಲೆ ಯಾರು ಬರ್ತಾರೆ ಗೊತ್ತಾ? ಇಲ್ಲಿ ಹೈದ್ರಾಬಾದ್ ನಿಜಾಮ್, ಇವ್ರು ಬರ್ತಾರಲ್ಲ ಬಾಳಾಜಿ ಪೇಶ್ವಾ. ಅವ್ರಾದ್ಮೇಲೆ ಬ್ರಿಟಿಷ್ ಗೌರ್ಮೆಂಟ್. ಬಟ್ ಇವರು ಸೋಲಿಸಿದ್ದು ಔರಂಗಜೇಬ್. ಯಾವಾಗ ಗೊತ್ತಾ ಪುಟ್ಟ? 1686. ಎಷ್ಟು ಗೊತ್ತಾ? ಸುಲ್ತಾನ್ ಬಿಜಾಪುರ ಫೈಟ್ ಮಾಡಿದಿಲ್ಲ ಹೇಳ 200 ವರ್ಷ. ಎಷ್ಟು ವರ್ಷ ಅಂದ್ರೆ 200 ಡೇಸ್ ಇಲ್ಲಿ ಫೈಟ್ ಮಾಡಿದ್ದು. ಈಗ ಇದ್ರ ಬಗ್ಗೆ ಹೇಳ್ತೀನಿ. ಗೋಲ್ ಗುಂಬಸ್ ಕಾಣ್ತಾನೆ ಮೇಡಮ್? ಗೋಲ್ ಗುಂಬಸ್ ಕಟ್ಲ 30 ವರ್ಷ. ತಾಜ್ ಮಹಲ್ ಆದ್ಮೇಲೆ ಕಟ್ಟಿ ಸರ್. ಮೊದಲು ಯಾವ್ದಾಗಿತ್ತು ಪುಟ್ಟ? ಅದು ತಾಜ್ ಮಹಲ್ ಕಟ್ಲಿಕ್ಕೆ 22 ವರ್ಷ. ಎಷ್ಟು? ಇದು ಎಷ್ಟು ಜಾಸ್ತಿ ಯಾವ್ದು ಪುಟ್ಟ? ಇದು ಸ್ಟಾರ್ಟ್ ಆಯ್ತು ನೋಡಿ. ಏನು ಹೇಳ್ತೀನಿ? 1626 ಸ್ಟಾರ್ಟ್ ಮಾಡಿದ್ರು. ಯಾವಾಗ ಸ್ಟಾರ್ಟ್ ಮಾಡಿದ್ರು? ಸ್ಟಾರ್ಟ್ ಮಾಡಿದ್ರು. ಯಾವಾಗ ಮುಗಿತು ಪುಟ್ಟ? 1656. ಬಟ್ ತಾಜ್ ಮಹಲ್ ಮುಗಿದಿದ್ದು ಪುಟ್ಟ 1653. ಇದು 56. ಇದೆಲ್ಲ ಗೋಲ್ ಗುಂಬಜ್. ಹೈಟ್ 220 ಅಡಿ. ಎಷ್ಟು ಅಡಿ ಅಂದ್ರೆ ಎತ್ತರ, ಹೈಟ್. ಆ ಡೋಮ್ ಕಾಣ್ತೆ ಮೇಲೆ, ಆ ಡೋಮಿಗೆ ವಿತೌಟ್ ಪಿಲ್ಲರ್ ಕಟ್ರ. ಅವಾಗ ಇದ್ದೈತೆ ಅನ್ಬಿಟ್ಟ? ನೋ ಕ್ರೇನ್, ನೋ ಮಷಿನ್, ನೋ ಪಿಲ್ಲರ್. ನಮ್ದು ಎಷ್ಟು ಗೊತ್ತಾ? ಬಿಜಾಪುರ ಸರ್ 3 ಸುತ್ತಿನ ಕೋಟೆ. ಅವ ಹೆಂಗಿತ್ತಂದ್ರೆ 3 ಸುತ್ತಿನ ಕೋಟೆ ಯಾಕೆ ಇರ್ತಂದ್ರೆ, ಎಕ್ಸಾಂಪಲ್ ನೋಡಿ, ಈಗ ಲೋಕಲ್ ಪಬ್ಲಿಕ್ ಇರ್ತಾರೆ ಗೊತ್ತಾ? ಫಸ್ಟು ಸಿಟಿ ಕೋಟೆ ಕಟ್ತಾರೆ. ಇದು ಒಂದೊಳಗೆ 2 ಕಟ್ತಾರೆ. 2ನೇ ಸುತ್ತಿನ ಕೋಟೆ ಆಗಿದ್ರೆ ಆದೇಶಕ್ಕತ್ತು ಇದು ಮಾಡ್ತಾರೆ ದರ್ಬಾರ್. ಅದು ದರ್ಬಾರ್ ಅಂದ್ರೆ ಸಂಗೀತ. 3ನೇ ಸುತ್ತಿನ ಕೋಟೆ ಒಳಗೆ ತಮ್ಮ ಅರಮನೆ ಕಟ್ತಾರೆ. ಇದೆ ನಂತೇನು ಬನ್ನಿ ಸರ್. ಹೊರಗಡೆ ಎಷ್ಟು ಬಿಸಿ ಇರ್ತಲ್ಲ, ಬಿಸಿ ಒಳಗೆಷ್ಟು ಕೊಡಿರ್ತೀವಿ. ಇದೆಷ್ಟು ಗೊತ್ತಾ? ಗೋಡಿ ದಪ್ಪ ಎಷ್ಟಟ? ದಪ್ಪ 12 ಅಡಿ. ಯಾಕಂದ್ರೆ ಒಳಗಡೆ ಯೂಸ್ ಮಾಡ್ತಾರೆ, ಕಲ್ಲು ಯೂಸ್ ಮಾಡ್ತಾರೆ ಸರ್. ಇದು ಬಿಜಾಪುರ ಕಲ್ಲಿದೆ. ಕಲ್ಲಿನ ಸೆಡ್ತಿ ನೋಡಿ, ಡಾರ್ಕ್ ಗ್ರೇ ಬಸಾಲ್ಟ್ ಅಂತಾರೆ ಸರ್. ದಪ್ಪ 12 ಅಡಿ. 7 ಅಂತ ಸರ್. ಇದು ವಿಸ್ಪರಿಂಗ್ ಗ್ಯಾಲರಿ. ಈಗ ನೋಡಿ ಮೇಲ್ಗಡೆ ತುಂಬಾ ಜನ ಆದ್ರೆ ಯಾರು ಕಾಣ್ತಾ ಇದಾರೆ? ನಮ್ಮ ಕಡೆ ನೋಡಿ, ಇಲ್ಲಿಂದ ಎಷ್ಟು ಹೈಟ್ ಗ್ಯಾಲರಿ ತರ ಅಂದೆಲ್ಲ 220 ಅಡಿ ಬರೀ ಗ್ಯಾಲರಿ ತರ. ಅಲ್ಲಿಂದ ಎಷ್ಟು ಇರುತ್ತೆ ಡೋಮ್ ಡಿಸ್ಟೆನ್ಸ್? ಅಲ್ಲಿಂದ 70 ಅಡಿ. ಅದ್ರ ಗ್ಯಾಲರಿ ಎಲ್ಲ ವೇಟ್ ಎಲ್ಲಿ ಬರ್ತದೆ? ವೇಟ್ ಅದ್ರ ಲೋಡ್ ಈ 8 ಪಿಲ್ಲರ್ ಮೇಲೆ ಬರುತ್ತೆ. ಡೋಮ್ ಬರಲ್ಲ. ಮೇಲೆ ಜನ ಎಲ್ಲ ಓಡಾಡ್ತಾರೆ ನೋಡಿ, ಅದೆಲ್ಲ ವೇಟ್ ಬರುತ್ತೆ ಈ ಪಿಲ್ಲರ್ ಮೇಲೆ. ಹೌದಲ್ಲ?
ಹೇಳಿ ಸರಿ